ಆ ಸಂಧ್ಯಾ ವಂದನ ಮಾಡುವಾಗ, ಗಾಯತ್ರಿಯ ಮಂತ್ರದ ಜಪ ಮಾಡುವಾಗ ಎಷ್ಟು ಕೋಟಿ ಜನ್ಮಗಳ ಪುಣ್ಯದಿಂದ ಇಂತಹ ಸಕಲ ವೇದಗಳಿಗೆ ಜನನೀಂತನಿಸಿಕೊಂಡ ಅಪಾರವಾದ ಶಕ್ತಿಯಿಂದ ಕೂಡಿದಂತಹ ಗಾಯತ್ರಿ ಮಂತ್ರದ ಜಪ ಮಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಸಿಕ್ತಲ್ಲ. ನಾನು ನಾಸ್ತಿಕನಾಗಿದ್ದರೆ, ಈ ಅಧಿಕಾರವೇ ನನಗಿಲ್ಲದೆ ಇದ್ದರೆ ಎಂತಹ ದೊಡ್ಡ ವಂಚನೆಯಾಗ್ತಾ ಇತ್ತು. ಇದೇನು ಸೌಭಾಗ್ಯ ಅಂತ ಒಂದೊಂದು ಬಾರಿ ಗಾಯತ್ರಿ ಮಂತ್ರವನ್ನು ಅನ್ನುವಾಗ, ದೇವರ ಸ್ತೋತ್ರ ಮಾಡುವಾಗ, ದೇವರ ಅನೇಕ ಮಂತ್ರಗಳನ್ನು ಪಠನ ಮಾಡುವಾಗ ಮನಸ್ಸಿಗೆ ಬಂದರೆ ಅದು ಬಹಳ ದೊಡ್ಡದು. ಅಂದರೆ ಅದರ ನಿಜವಾದ ಸವಿಯನ್ನು ಸವಿದಂತೆ. ಇಲ್ಲದೇ ಇದ್ದರೆ ಹೇಗಿರ್ತದೆ ಅಂದರೆ, ಗಟ್ಟಿಯಾದ ಕಬ್ಬು, ಆ ಕಬ್ಬನ್ನು ನೆಕ್ಕಿದ ಹಾಗೆ ಇರ್ತದೆ. ಕಬ್ಬು ನೆಕ್ಕಿದರೆ ಏನಾಗಬೇಕು? ನಚಕ್ಷು ಲೇಹನೇನೈವ ಜ್ಞಾತ ಇಕ್ಷುರಸೋ ಭವೇತ್. ಆ ಕಬ್ಬನ್ನು ನೆಕ್ಕಿದರೆ ಅದರ ರಸ ಗೊತ್ತಾಗುವುದಿಲ್ಲ. ಅದನ್ನು ಹಿಂಡಿದರೆ, ಅದನ್ನು ಕಚ್ಚಿ ತಿಂದರೆ, ಅಗದರೆ ಒಳಗಿನ ರಸ ಬರುತ್ತದೆ. ಹಾಗೆ ಈಗೆಲ್ಲ ಮಂತ್ರಗಳನ್ನು, ಅನೇಕ ಸ್ತೋತ್ರಗಳನ್ನು ಪಠನ ಮಾಡುತ್ತಾನೆ, ಅನೇಕ ಸತ್ಕರ್ಮಗಳನ್ನು ಮಾಡುತ್ತಾನೆ, ಶಾಲಿಗ್ರಾಮಾದಿಗಳ ಸ್ಪರ್ಶ ಮಾಡ್ತಾನೆ. ಆದರೆ ಅದರ ಮಹತ್ವ ಏನು ಅಂತ ಅನುಸಂಧಾನಕ್ಕೆ ಬರದೇ ಇದ್ದರೆ ಅದು ಕಬ್ಬು ನೆಕ್ಕಿದಾಗ ಆಗ್ತದೆ, ಅಗದಾಗ ಆಗೋದಿಲ್ಲ, ತಿಂದಾಗ ಆಗೋದಿಲ್ಲ. ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಿರಬಾರದು ಅನ್ನುವ ಸಂದೇಶವನ್ನು ಭಾಗವತ ನಮಗೆ ಕೊಡ್ತಾ ಇದೆ. ಏನು ಭಾಗ್ಯ ಸಿಕ್ಕಿದೆ ಅದನ್ನು ಭಾಗ್ಯ ಅಂತ ಚಿಂತನೆ ಮಾಡುವ ದೇವರು ಕೊಟ್ಟಂತಹ ಒಂದು ವಿಶೇಷವಾದ ಸದವಕಾಶ. ದೇವರೇ ಒಳಗೆ ನಿಂತು ಮಾಡಿಸಿದ ಪುಣ್ಯದ ಫಲವಾಗಿ ದೇವರೇ ನನಗೆ ಈ ಸೌಭಾಗ್ಯವನ್ನು ಕೊಟ್ಟಿದ್ದಾನೆ ಅಂತ ದೇವರ ಪಾದಗಳಿಗೆ ಅರ್ಪಿಸುವಂತಹ ಒಂದು ಸಮರ್ಪಣೆಯ ಮನೋಭಾವ ಮನುಷ್ಯನಲ್ಲಿ ಬರಬೇಕು. ಅದು ಜೀವನದ ಧನ್ಯತೆ ಎನ್ನುವುದನ್ನು ಶ್ರೀಮದ್ ಭಾಗವತ ತಿಳಿಸ್ತಾ ಇದೆ.